ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದೋಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಭ್ರಷ್ಟಾಚಾರ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಲೋಕ ಬಲೆಗೆ ಬಿದ್ದಿದ್ದಾರೆ ಅಧಿಕಾರಿ ಜನಾರ್ದನ್. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ. ಅಧಿಕಾರಿ ಜನಾರ್ದನ್ ರಿಂದ ಭ್ರಷ್ಟಾಚಾರ ಆಗಿರೋದು. ಲೋಕ ದಾಳಿಯ ವೇಳೆ ಅಕ್ರಮ ಆಸ್ತಿ ಗಳಿಕೆ ಪತ್ತೆಯಾಗಿದೆ. ಅವ್ರಿಗೆ ಯಾರ್ಯಾರು ಬೇಕೋ ಅವರಿಗೆ ಟೆಂಡರ್ ಕೊಡಿಸಿರುವ ಆರೋಪ ಕೇಳಿ ಬರ್ತಿದೆ. ಕೋಟಿಗಟ್ಟಲೆ ಆಸ್ತಿಯನ್ನ ಹೊಂದಿದ್ದಾರೆ ಜನಾರ್ದನ್. ಅಧಿಕಾರಿ ಜನಾರ್ದನ್ ಅವರನ್ನ ವಜಾ ಮಾಡಿ ಅನ್ನೋದಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಅಧಿಕಾರಿ ಜನಾರ್ದನ್ ವಿರುದ್ಧ ತನಿಖೆ ಆಗಬೇಕು ಅನ್ನೋದಾಗಿ ಆಗ್ರಹಿಸಲಾಗ್ತಾ ಇದೆ. ಇನ್ನು ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ದೇವರ ಕೆಲಸ ಅನ್ನೋ ಮಾತಿತ್ತು. ಆದ್ರೆ ದುಡ್ಡು ಮಾಡ್ಕೊಳ್ಳೋ ಕೆಲಸ ಅನ್ನೋದು ಇತ್ತೀಚೆಗೆ ಆಗ್ತಿರುವಂತ ಕೆಲವೊಂದಷ್ಟು ಘಟನೆಗಳು, ಕೆಲವೊಂದಷ್ಟು ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಇನ್ಸಿಡೆಂಟ್ಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಹಣ ಇರುತ್ತೆ, ಮತ್ತೆ ಹಣವನ್ನ ದುಪ್ಪಟ್ಟು ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಅಕ್ರಮವನ್ನ ಮಾಡ್ಕೊಳ್ಬಹುದು ಅಂತ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲಲ್ಲಿ ದಾಳಿ ನಡೆಸ್ತಾರೆ ಅಥವಾ ತಲಾಶ್ ಮಾಡ್ತಾರೆ. ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಅಥವಾ ಅವ್ರು ಗಳಿಸಿರುವ ಹಣ, ಮೂಲ ದಾಖಲೆ ಅಥವಾ ಮೂಲ ಆದಾಯ ಯಾವುದು, ಬೇರಾದ್ರೂ ಬಿಸ್ನೆಸ್ ಇದೆಯಾ, ಎಲ್ಲವನ್ನ ಟ್ಯಾಲಿ ಮಾಡ್ತಾರೆ. ಅದಾದ ನಂತರದಲ್ಲಿ ಸಿಕ್ಕಿ ಬಿದ್ದಿರೋದು ಜನಾರ್ದನ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. KREIS ಸಂಸ್ಥೆಯ ಭ್ರಷ್ಟ SC ಜನಾರ್ದನ್ಗೆ ಧಿಕ್ಕಾರ ಅಂತ ಇಂಥವ್ರನ್ನ ಖಂಡಿತವಾಗ್ಲೂ ಕೆಳಗಿಳಿಸಬೇಕು. ಹಂಗ ನೋಡ್ತಾ ಹೋದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕೆಲವೊಂದಷ್ಟು ಗಮನಕ್ಕೆ ಬರುತ್ತೆ, ಕೆಲವೊಂದಷ್ಟು ಗೊತ್ತಾಗೋದೇ ಇಲ್ಲ. ಬೇರೆ ಬೇರೆ ಅಕೌಂಟ್ಗಳಲ್ಲಿ ಜಮಾ ಮಾಡಿರ್ತಾರೆ. ಕೆಲವೊಂದಷ್ಟು ಜನ ಮಾತ್ರ ಎಲ್ಲೋ ನಮಗೆ ಲೋಕಾಯುಕ್ತ ಅಧಿಕಾರಿಗಳು ನಮಗೆ ಮನೆಗೆ ಬರ್ತಾರಾ ಅಥವಾ ತನಿಖೆ ಮಾಡ್ತಾರಾ, ಪರಿಶೀಲನೆಗೆ ಒಳಪಡಿಸ್ತಾರಾ ಅನ್ನೋದನ್ನ ಮರೆತು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ರೆ ಹೆಚ್ಚು. ಸದ್ಯ ಸಂಬಂಧಪಟ್ಟಂತೆ ಅಧಿಕಾರಿ ಜನಾರ್ದನನ್ನ ವಜಾ ಮಾಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಕೋಟಿ ಗಟ್ಟಲೆ ಆಸ್ತಿ ಅಂದ್ರೆ ತಿಂಕ್ ಮಾಡಿ. ಕಲಿಯುಗದ ಕುಬೇರ ಇವರೆಲ್ಲ. ಅಂದ್ರೆ ಬೇರೆಯವರ ಹಣಕ್ಕೆ, ಬೇರೆಯವರ ಬೊಕ್ಕಸಕ್ಕೆ ಕೈ ಹಾಕಿ ಹಣ ಮಾಡಿಕೊಂಡು ಬಹಳ ಚೆನ್ನಾಗಿ ಜೀವನವನ್ನ ಸಾಗಿಸ್ತಾ ಇದ್ರು. ಸಂಬಂಧಪಟ್ಟಂತೆ ಸದ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. KRS ಪಕ್ಷದ ಕಾರ್ಯಕರ್ತರು ಸದ್ಯ ಪ್ರೊಟೆಸ್ಟ್ ಮಾಡೋದ್ರ ಮೂಲಕ ಅಧಿಕಾರಿ ಜನಾರ್ದನ್ ವಿರುದ್ಧ ತನಿಖೆ ಮಾಡಬೇಕು ಅನ್ನೋದಾಗಿ ಆಗ್ರಹಿಸುತ್ತಿದ್ದಾರೆ. ಕ್ರೈಸ್ ಇಲಾಖೆಯನ್ನ ಭ್ರಷ್ಟಾಚಾರದ ಕೂಪವನ್ನಾಗಿಸಿರುವ ಸಮಾಜ ಕಲ್ಯಾಣ ಇಲಾಖಾ ಸಚಿವರಿಗೆ, ಭ್ರಷ್ಟರನ್ನ ಪೋಷಣೆ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕ್ರೈಸ್ ಸಂಸ್ಥೆಯಲ್ಲಿರುವ ಭ್ರಷ್ಟ SC ಜನಾರ್ದನ್ಗೆ ತೊಲಗಿಸಿ 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 ಧಿಕ್ಕಾರ 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 ಧಿಕ್ಕಾರ. ಐದ ಹೆಸರಲ್ಲಿ ದೀಪವಾಗಿ ನೀವು ನಿಲ್ಲಿರೋ, ದಾರಿದೀಪವಾಗಿ ನೀವು ನಿಲ್ಲಿರೋ, ಹೋರಾಟದ ದಾರಿಯ ಹಿಡಿಯಿರೋ, ಹೋರಾಟದ ದಾರಿಯ ಹಿಡಿಯಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರೋ. ಕರ್ನಾಟಕ ಹಠ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ ಬಡವರ ಮಕ್ಕಳ ಅನ್ನ ಕದಿಯುತ್ತಿರುವ ಕ್ರೈಸ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ, ಕ್ರೈಸ್ ಇಲಾಖೆಯನ್ನ ಭ್ರಷ್ಟಾಚಾರದ ಕೂಪವನ್ನಾಗಿಸಿರುವ ಸಮಾಜ ಕಲ್ಯಾಣ ಇಲಾಖಾ ಸಚಿವರಿಗೆ, ಭ್ರಷ್ಟರನ್ನ ಪೋಷಣೆ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ